ಸ್ನೇಹಿತರೆ, RCB ಅಂದ ತಕ್ಷಣ ನಿಮಗೆ ಏನು ನೆನಪಾಗುತ್ತೆ? ಅರೆ ಏನು ಕೇಳ್ತಿದ್ದಾರೆ? RCB ಅಂದರೆ ಎಲ್ರಿಗೂ ಕೂಡ ಗೊತ್ತು, ರಾಯಲ್ ಚಾಲೆಂಜರ್ಸ್ ಬೆಂಗಳೂರು. ತಪ್ಪು. ಇದೊಂದು ಕ್ರಿಕೆಟ್ ಟೀಮ್ ಅಲ್ಲ, ಇದೊಂದು ಪಕ್ಕಾ ಬಿಸ್ನೆಸ್. ಕ್ರಿಕೆಟ್ ಟೀಮ್ನ ಹೆಸರಿನಲ್ಲಿ ನಡೆಯುತ್ತಿರುವಂಥ ಪಕ್ಕಾ ಬಿಸ್ನೆಸ್. ಈ ಮ್ಯಾನೇಜ್ಮೆಂಟ್ಗೆ ಇದೆಯಲ್ಲ, ಅವರಿಗೆ ಕಪ್ ಗೆಲ್ಲಬೇಕು ಅನ್ನುವಂಥ ಯಾವುದೇ ಗುರಿ ಉದ್ದೇಶ ಇಲ್ಲವೇ ಇಲ್ಲ. ಅವರಿಗೆ ದುಡ್ಡು ಮಾಡಬೇಕು ಅನ್ನುವಂಥ ಉದ್ದೇಶ ಇದೆ. ಅದೇ ಕಾರಣಕ್ಕೆ ಬೆಂಗಳೂರಿನ ಚಿನ್ನಸ್ವಾಮಿಯಲ್ಲಿ ಮ್ಯಾಚ್ ನೋಡಬೇಕು ಅಂದರೆ 3,000ದಿಂದ 30,000ದೊಳಗೂ ಕೊಡಬೇಕು. ಅನ್ಬಾಕ್ಸ್ ಇವೆಂಟ್ ಮಾಡ್ತಾರೆ, ಅದರಲ್ಲೂ ದುಡ್ಡು ಮಾಡ್ತಾರೆ. ಕೊಹ್ಲಿ ಅಂತ ಫೇಸ್ ವ್ಯಾಲ್ಯೂ ಇರುವಂಥ ಆಟಗಾರರನ್ನು ಇಟ್ಕೊಂಡಿದ್ದಾರೆ, ಅದರಲ್ಲೂ ದುಡ್ಡು ಮಾಡ್ತಾರೆ. ಜೆರ್ಸಿಗಳಲ್ಲೂ ದುಡ್ಡು ಮಾಡ್ತಾರೆ. ಎಲ್ಲ ವಿಭಾಗದಲ್ಲೂ ದುಡ್ಡು ಮಾಡ್ತಾ ಇದ್ದಾರೆ. ಆದರೆ ಕಪ್ ಒಂದು ಗೆಲ್ಲೋದು ಬಿಟ್ಟು ಅದಕ್ಕೆ ಬೇಕಾದ ತಯಾರಿಗಳನ್ನು ಕೂಡ ಮಾಡೋದಿಲ್ಲ, ಬದಲಾವಣೆಗಳನ್ನು ಕೂಡ ಮಾಡೋದಿಲ್ಲ. ಹಾಗಾಗಿ ಯಾವುದೇ ಕಾರಣಕ್ಕೂ RCB ಅಂದರೆ ಒಂದು ಕ್ರಿಕೆಟ್ ಟೀಮ್ ಅಂತ ನಿಮ್ಮ ತಲೆಯಲ್ಲಿದ್ದರೆ ಅದನ್ನು ತೆಗೆದುಬಿಡಿ. ಈ ಟೀಮನ್ನು ಸದ್ಯಕ್ಕೆ ಮಾಡಿರೋದೇ ಬಿಸ್ನೆಸ್ಗೋಸ್ಕರ. ಅದರಲ್ಲಿ ಅವರು ಯಶಸ್ವಿ ಆಗ್ತಾ ಇದ್ದಾರೆ. ನಾವೆಲ್ಲ ಅವರಿಗೆ ಸಹಕಾರ ಕೊಡ್ತಾ ಇದ್ದೇವೆ. ನಮ್ಮೆಲ್ಲರ ಹುಚ್ಚು ಅಭಿಮಾನದಿಂದ ಅವರಿಗೆ ಬಿಸ್ನೆಸ್ ಇದೆ, ಅವರಿಗೆ ದುಡ್ಡು ಮಾಡ್ತಾ ಇದ್ದಾರೆ. ಚೆನ್ನಾಗಿ ಆ ಬಿಸ್ನೆಸ್ ಓಡ್ತಾ ಇದೆ. RCB ಅನ್ನೋದು ಬ್ರ್ಯಾಂಡ್ ಆಗಿದೆ. ಅದೇ ಬ್ರ್ಯಾಂಡನ್ನು ಇಟ್ಕೊಂಡು ಅವರು ದುಡ್ಡು ಮಾಡ್ತಾರೆ. ನಾವೆಲ್ಲರೂ ಮತ್ತೆ ಈ ಸಲ ಕಪ್ ನಮ್ಮದೇ, ಈ ಸಲ ಕಪ್ ನಮ್ಮದೇ ಅಂತ ಸ್ಟೇಡಿಯಂಗೆ ಹೋಗಿ ಬೊಬ್ಬೆ ಹಾಕ್ತೀವಿ.